ಇಲ್ಲಿ ಸಂಪೂರ್ಣವಾಗಿ ಬೈಕ್ಗಳಲ್ಲಿ ಗಸ್ತನ್ನು ತಿರುಗುತ್ತಿದ್ದಾರೆ, ಸೈರನ್ಗಳನ್ನು ಹಾಕಿಕೊಂಡು ಅಲ್ಲೂ ಕೂಡ ಗಸ್ತನ್ನು ತಿರುಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೊಮ್ಮೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರುವಂಥದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಶ್ರೀಪಾದ್ KSRP ತುಕಡಿಗಳನ್ನು ಅಲ್ಲಲ್ಲಿ ನಿಯೋಜನೆ ಮಾಡಲಾಗಿದ್ದು ಮತ್ತೊಮ್ಮೆ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ. ನೋಡಿ, ಕಿಡಿಗೇಡಿಗಳ ಕೃತ್ಯ ಯಾವ ಹಂತಕ್ಕೆ ಹೋಗಿತ್ತು ಅಂತಂದರೆ ಇಲ್ಲಿರುವಂಥ ಟೀ ಸ್ಟಾಲ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಅಲ್ಲಿರುವಂಥ ಬೈಕ್ ಶೋರೂಮ್ನಿಂದ ಬೈಕ್ಗಳನ್ನ ತೊಗೊಂಡು ಬಂದು ರಸ್ತೆಗೆ ತಗೊಂಡ್ಬಂದು ಅದನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಿಕ್ಕ ಅಂಗಡಿಗಳ ಮೇಲೆ, ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಸಾಕಷ್ಟು ಅಂಗಡಿಗಳಿದೆ, ಎಲ್ಲವನ್ನು ಕೂಡ ಈಗ ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಗಮನಿಸ್ಬೋದು ಶ್ರೀಪಾದ್ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅಂತೇಳಿ. ಇಡೀ ರಾತ್ರಿ ಅಂದರೆ ಎಲ್ಲೆಲ್ಲಿ ಸಿಕ್ಕ ಅಂಗಡಿಗಳು ಸಿಗುತ್ತೋ, ಎಲ್ಲೆಲ್ಲಿ ರಸ್ತೆ ಬದಿಯಲ್ಲಿ ಬೈಕ್ಗಳು ಕಾಣುತ್ತೋ ಅಲ್ಲೆಲ್ಲವೂ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದರು. ನೋಡಿ, ಇಲ್ಲಿ ಹಾರ್ಡ್ವೇರ್ ಅಂಗಡಿ ಇದೆ, ಹಾರ್ಡ್ವೇರ್ ಅಂಗಡಿಗೂ ಕೂಡ ಇಲ್ಲಿ ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಈ ಒಂದು ಅಂಗಡಿಯ ಒಳಗಡೆ ಇರುವಂಥದ್ದು ಎಲ್ಲವನ್ನು ಕೂಡ ಸುಟ್ಟು ಹಾಕಲಾಗಿದೆ. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಇದು ಬೋರ್ವೆಲ್ಗಳು ಅಂದರೆ ಈ ಬೋರ್ವೆಲ್ಗೆ ಮಿಷಿನರಿ ಬರ್ತಾವಲ್ಲ ಅದೆಲ್ಲವೂ ಕೂಡ ಈಗ ಸುಟ್ಟು ಕರಕಲಾಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಂದರೆ ಕಿಡಿಗೇಡಿಗಳ ಕೃತ್ಯ ಯಾವ ಹಂತಕ್ಕೆ ಹೋಗಿ ತಲುಪಿತ್ತು ಅನ್ನೋದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿ ಆಗ್ತದೆ. ಸ್ಥಳೀಯರು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ನೀವು ಇಲ್ಲಿಯವರೇನಾ, ಲೋಕಲಾ, ಇಲ್ಲಿ ಸ್ಥಳೀಯವರೇನಾ? ಸರ್, ಏನಾಯ್ತು ಸರ್ ಹೇಳಿ. 150 ಜನ ಬಂದು ಇದನ್ನ ಆರೇಕೊಲ್ಲಲ್ಲಿ ಮೀಟ್ಬಿಟ್ಟು ಪೆಟ್ರೋಲ್ ಬಾಂಬ್ನ ಒಳಕ್ಕೆ ಎಸ್ಸಿ ಹೋದ್ರು. ಆಮೇಲೆ ಅಲ್ಲಿ ಹೊಡೆದ್ರು, ಗ್ಲಾಸ್ ಹೊಡೆದ್ರು. ಆಮೇಲೆ ಪೂರ್ತಿ ಈಗ ವೆಹಿಕಲ್ನೆಲ್ಲ, ಹೊಸ ವೆಹಿಕಲ್ನೆಲ್ಲ ತಗೊಂಡು ಬೆಂಕಿಗೆ ಹಾಕಿದ್ರು. ಇಲ್ಲಿ ಹಾರ್ಡ್ವೇರ್ ಅಂಗಡಿ ಪೈಪ್ಗಳಿದ್ದೋ, ಪೈಪ್ಗೆ ಹಾಕಿ ಬೆಂಕಿ ಹಾಕಿ ನೋಡಿ ಅಲ್ಲಿವರೆಗೂ ಉರಿತಾ ಇತ್ತು. ವೈರ್ಗಳು ಕೂಡ ನೋಡಿ ಶ್ರೀಪಾದ್, ಅಲ್ಲಿ ನೋಡಿ, ಅದನ್ನು ನಮ್ಮ ಕ್ಯಾಮ್ರಾಮನ್ ಮಹೇಶ್ಗೆ ಹೇಳ್ತೀನಿ. ಅಲ್ಲಿ ಯಾವ ರೀತಿಯಾಗಿ ಆ ಬೋರ್ಡ್ಗಳಿಗೆ ಕೂಡ ಬೆಂಕಿ ಮೆಲ್ಟ್ ಆಗಿದೆ. ಲೈಟ್ ಕಂಬದ ಲೈಟ್ ಕಂಬದ ವೈರ್ಗಳು ಕೂಡ ಹೋಗಿತ್ತು, ಅದು ಕೂಡ ಸುಟ್ಟೋಗಿದೆ. ನೋಡಿ, ಇಲ್ಲೂ ಕೂಡ ಇದನ್ನು ನೋಡಿ, ಇದು ಈ ರೈತರು ಬೋರ್ವೆಲ್ನ ಹಾಕಿಸಿದಾಗ ಅವರು ಮೀಟರನ್ನು ಇಟ್ಕೊಳ್ತಾರೆ, ಅಂದರೆ ಸ್ವಿಚ್ ಮತ್ತು ಆನ್ ಮಾಡ್ತೆ ಆಫ್ ಮಾಡೋದಕ್ಕೆ. ಅಲ್ಲಿಗೆ ಹಾಕುವಂಥ ಒಂದು ಸಿಮೆಂಟ್ನ ಒಂದು ಗೇಟ್ ಮಾದರಿಯಲ್ಲಿ ಬರ್ತಲ್ಲ, ಇದನ್ನು ಇಲ್ಲಿ ನಿಲ್ಲಿಸಿದ್ರೆ ಅದನ್ನು ಕೂಡ ಬೀಳಿಸಿ ಅದನ್ನು ಕೂಡ ಸಂಪೂರ್ಣವಾಗಿ ಹಾಳು ಮಾಡಿರೋದನ್ನು ಗಮನಿಸ್ಬೋದು. ನೋಡಿ, ರೈತರು ಇದನ್ನು ತಗೊಂಡೋಗಿ ಇದರೊಳಗಡೆ ಮೀಟರ್ ಇಟ್ಟು, ಅಂದರೆ ಮಳೆ ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ಗೆ ಯಾವುದೇ ರೀತಿಯಿಂದ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಬಳಕೆ ಮಾಡಲಾಗುತ್ತೆ. ಅದನ್ನು ಕೂಡ ಬೀಳಿಸಿ ಇಲ್ಲಿ ಹಾಳು ಮಾಡಿದ್ದಾರೆ. ನೋಡಿ, ಸ್ಥಳೀಯರು ಮಾತಾಡ್ತಾ ಇದ್ರು, ಸರ್ ರಾತ್ರಿ ಎಷ್ಟೊತ್ತಿಗೆ ಎಷ್ಟು ಜನ ಬಂದರು, ಅವ್ರನ್ನ ಯಾರನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ವಾ ಅಂತ. ಹೇಗೆ ಒಂದ್ಸಲಿ ಪೊಲೀಸ್ ಜೀಪ್ ಸೈರನ್ ಹಾಕೊಂಬಂದ್ರೆ ಯಾರು ಪೊಲೀಸ್ ಬರಲಿಲ್ಲ. ಸೈರನ್ ಹಾಕೊಂಬಂದ್ರೆ ಒಳಗೆ ಹೋಗೋರು 150 ಜನ, ಆಚೆಗೆ ಬರೋರು ತಿರ್ಗಾ ವಾಪಸ್ಸು. ನಾನು ಇಲ್ಲೇ ನಿಂತ್ಕೊಂಡು ನೋಡಿ ಆಮೇಲೆ ಅವ್ರನ್ನ ಕರೆದಿ ಊರಿಂದ, ಪಾಪ ನಾನು ಇಲ್ಲೇ ಲೋಕಲ್ಲು, ಆಮೇಲೆ ನಾವೆಲ್ಲ ಎತ್ತಿ ಸ್ವಲ್ಪ ಕೆಡಿಸಿದ್ವಿ. ಇಲ್ಲಾಂದ್ರೆ ಪೂರ್ತಿ ಮೆಲ್ಟ್ ಆಗ್ಬಿಡೋದು. ನಾವೇನಾದ್ರು ನೋಡಿಲ್ಲ ಅಂದ್ರೆ ಪೂರ್ತಿ ಮೆಲ್ಟ್ ಆಗ್ಬಿಡೋದು. ಆ ಬಟ್ಟೆ ಅಂಗಡಿ ಆಗಿದೆಯಲ್ಲ ಹಂಗಾಗ್ಬಿಡೋದು. ಇಲ್ಲಿ ಈಗ ಒಳಗಡೆನೂ ಹಾಕಿದಾರ, ಇದ್ರ ಒಳಗಡೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಆಮೇಲೆ ಸುಮ್ಮನೆ ನಾವೊಂದು ಸ್ವಲ್ಪ ಕೂಗಾಡಿದ್ಮೇಲೆ ಪೈಪ್ ಈ ಥರ ರೋಲ್ಗಳು ದಪ್ಪ ಪೈಪನ್ನ 20 ರೋಲ್ ಇಲ್ಲಿ ಟ್ಯಾಂಕು ಪ್ಲಾಸ್ಟಿಕ್ ಮಾಡಿ ಅದು ಸುಟ್ಟೋಗಿರೋದು. ಅದೆಲ್ಲ ಇತ್ತು, ಒಂದು 25 ರೋಲ್ ಇತ್ತು. ನೆನ್ನೆ ಲೋಡ್ ಬಂದಿರೋ ಪೈಪ್ ರೋಲ್ ನೀರು ಅವೊಂದು ಹೊತ್ತಿದ್ವು, ಎಲ್ಲ ಸುಟ್ಟು ಹಾಕಿದ್ದಾರೆ. ಶ್ರೀಪಾದ್, ನೋಡಿ, ಈಗ ಹೊಸ ಬೈಕ್ ಶೋರೂಮ್ ಏನಿದೆಯಲ್ಲ ಆ ಬೈಕ್ ಶೋರೂಮಲ್ಲಿ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ನಾನೀಗ ಮಾಡ್ತೀನಿ ಶ್ರೀಪಾದ್. ನೋಡಿ, ಬೈಕ್ಗಳನ್ನು ತೆಗೆದುಕೊಂಡು ಬಂದು ಅದನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಅಲ್ಲಿ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಇಲ್ಲಿ ಬರ್ತಿದ್ದಾರೆ. ನೋಡಿ, ಇಲ್ಲಿ ಸುರೇಶ್ ಗೌಡರು ರಾತ್ರಿ ಕೂಡ ನಮ್ಮ ಮುಂದೆ ಮಾತಾಡ್ತಾ ಇದ್ರು. ಸರ್, ನಿಮ್ಮನೆಗೂ ಕೂಡ ರಾತ್ರಿ ನಾನೇ ನಿಮ್ಮನ್ನು ಮಾತಾಡ್ತಾ ಇದ್ದೆ, ನಿಮ್ಮ ಮಗಳು ಫೋನ್ ಮಾಡಿ ಹೇಳಿದ್ರು ಮನೆಗೆ ಕಲ್ಲು ಹಾಕಿದ್ರು ಅಂತೇಳಿ. ಈಗ ಹೇಗಿತ್ತು, ಎಷ್ಟು ಜನ ಕಲ್ಲ, ಏನದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಅದು ಏನಾಗಿದೆ, ಅನ್ಫಾರ್ಚುನೇಟ್ ಆಗಿ ನಾನು ನಿನ್ನೆ ನೈಟ್ ವಿಷನ್ ಕ್ಯಾಮ್ರಾಗಳು ನಿನ್ನೆ ಫಿಕ್ಸ್ ಮಾಡಿದ್ವಿ, ಆಕ್ಟಿವೇಟ್ ಆಗಿರಲ್ಲ. ಅವು ಶನಿವಾರ ಆಕ್ಟಿವೇಟ್ ಆಗ್ತಾ ಇದ್ದು. ನೋಡೋಣ, ಪೊಲೀಸ್ನ ತನಿಖೆ ಮಾಡ್ತಾರೆ, ಯಾರು ಏನು ಅಂತ ಗೊತ್ತಾಗ್ಬೋದು. ಏನಾಗಿರ್ಬೋದು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ? ಯಾರೋ ಯಾವುದೋ ಕೋಪಕ್ಕೆ ಏನೋ ನಮ್ಮ ಮೇಲೆ ಯಾವುದೋ ಸಿಟ್ಗೋ ಏನಕ್ಕೋ ಇಲ್ಲ ಬೇಕು ಅಂತಲೇ ಎಷ್ಟೋಗಿರ್ತಾರೆ. ಯಾಕೆ ಸುರೇಶ್ ಗೌಡ್ರ ಮೇಲೆ ಯಾಕೆ ಸಿಟ್ಟು ಇರುತ್ತಲ್ಲ ಏನಾದರೂ?
ಏನಾದರೂ ಇರ್ತದ, ಏನೋ ಇರ್ಬೋದು, ನನಗೆ ಗೊತ್ತಿಲ್ಲ ಅದೇನೆ. ಅಲ್ಲ ಯಾಕೆ ಸುರೇಶ್ ಗೌಡ್ರು ಎಲ್ಲೋ ಗಲಾಟೆ ಆದ್ರೆ ಎಲ್ಲೋ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತ ಸುರೇಶ್ ಗೌಡ್ರು ಮನೆ ಕಲ್ಲು ನಮ್ಮನೆ ಬಿಟ್ಟು ಮುಂದಕ್ಕೆ ಇನ್ನೂ 1 ಕಿಲೋಮೀಟರ್ ಆದ್ಮೇಲೂ ಅಲ್ಲಿ ಪಾಪ ಕೆಲವು ಇನ್ಸಿಡೆಂಟ್ಗಳು ಆಗಿದ್ದಾವೆ, ಬೆಂಕಿಯಲ್ಲಿ ಹಾಕಿದ್ದಾರೆ, ಏನೋ ಆಗಿದೆ. ನಮ್ಮದೇ ಅಲ್ಲ, ಆ ಕಿಡಿಗಿಡಿಗಳೇ ಏನೋ ಒಂದಿಬ್ರು ಕಲ್ಲು ಎಸ್ಬಿಟ್ಟು ಹೋಗಿರ್ಬೋದು. ನೀವು ನೆನ್ನೆ ಮನೇಲಿ ಇರ್ಲಿಲ್ಲ, ಹೊರಗಡೆ ಹೋಗಿದ್ರಿ, ಬಂದು ಲ್ಯಾಂಡ್ ಆಗ್ತಾ ಇದೆ ಅಂತಾನೆ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬರ್ದಂಗೆ ನಿಮಗೂ ಕೂಡ ಶಾಕ್ ಆಗಿತ್ತು. ಹೌದು, ನನಗೆ ಗೊತ್ತು. ನಾನು ಫ್ಲೈಟ್ನಲ್ಲಿದ್ದೆ. ಅದೇನಾಯಿತು, ನೆನ್ನೆ 8 ಗಂಟೆ ಫ್ಲೈಟ್. ನಾವು 7 ಕಾಲು 7:15 ಫ್ಲೈಟ್ ಒಳಗೆ ಹೊರಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಿಲ್ಲ. ನಾನು ಲ್ಯಾಂಡ್ ಆಗಿದ್ದೆ 11:30. ನಾನು ಆಚೆಗೆ ಬಂದು ನಾನು ಕಾರ್ ಹತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ನೋಡ್ಕೊಳ್ತೀನಿ. ಕುಮಾರಸ್ವಾಮಿ ಅವರು ಎಲ್ಲರೂ ಫೋನ್ ಮಾಡಿದ್ರು. ಯಾಕೆ ಇಷ್ಟೊಂದು ಫೋನ್ ಮಾಡಿದ್ದಾರೆ ಅಂತ ವಾಪಸ್ ಮಾಡಿದ್ಮೇಲೆ ನನಗೆ ಇನ್ಸಿಡೆಂಟ್ ಗೊತ್ತಾಗಿದ್ದು. ಆಮೇಲೆ ನನ್ನ ಸ್ನೇಹಿತ ಒಬ್ಬ ಒಂದಷ್ಟು ವೀಡಿಯೋ ಕಳಿಸಿದ್ದ. ಯಾವನು ಏನೋ ತಮಾಷೆ ಬೆಳಿಗ್ಗೆ ನೋಡೋಣ ಅಂತ ಸುಮ್ಮನೆ ಇದೆ. ಆಮೇಲೆ ಇಮ್ಮಿಡಿಯೇಟ್ ನೋಡಿದಾಗಲೇ ಇದೆಲ್ಲ ಗೊತ್ತಾಗಿದ್ದು. ಅಲ್ಲಿಯವ್ರು ನನಗೆ ಗೊತ್ತು. ಎಷ್ಟು ನಾಶ ಆಗಿರ್ಬೋದು ಇಲ್ಲೆಲ್ಲ? ಕೋಟ್ಯಾಂತರ ಆಗಿದೆ. ಸುಮಾರು ಇಲ್ಲಿ ಹೆಚ್ಚು ಕಡಿಮೆ ಒಂದು 30-40 ಕೋಟಿ. ಒಂದೇ ಒಂದು ಅಂಗಡಿ 2 ಕೋಟಿ ಲಾಸ್ ಆಗಿದೆ. ಅದು ಇಟ್ಸ್ ಎ ಬಿಗ್ ಟೆಕ್ಸ್ಟೈಲ್ ಅಂಗಡಿ. ಇಲ್ಲಿ ಒಂದು ಒಬ್ಬಂದೇ 2 ಅಂಗಡಿ, ಬಟ್ಟೆ ಅಂಗಡಿ. ಇಲ್ಲಿ ಇದು ಶೋರೂಮ್ನವ್ರದ್ದು, ಅದು ಇದು ಬಜಾಜ್ ಶೋರೂಮು, ಅದೊಂದು 70 ಲಕ್ಷ ರೂಪಾಯಿ ಏನೋ ಸುಟ್ಟೋಗಿ. ಈ ಥರದವೆಲ್ಲ ತುಂಬ ಆಗಿದ್ದಾವೆ. ಈಗ ಮಾಜಿ ಶಾಸಕರಾಗಿರುವಂತ ಸುರೇಶ್ ಗೌಡ ಅವರು ಈಗ ಅಲ್ಲಿ ಬೈಕ್ ಶೋರೂಮ್ಗೆ ಹೋಗಿ ಅಲ್ಲಿ ಅದನ್ನ ವೀಕ್ಷಣೆ ಮಾಡುವಂತ, ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸರ್, ನಿಜಕ್ಕೂ ಕೂಡ ಯಾರು ಅಂದುಕೊಂಡಿರ್ಲಿಲ್ಲ ಈ ತರ ಘಟನೆಗಳು ಇಲ್ಲಿ ಆಗುತ್ತೆ ಅಂತೇಳಿ. ಪೊಲೀಸ್ನವರು ಪ್ರಿಡಿಕ್ಷನ್ ಮಾಡಬೇಕಿತ್ತು. ಯಾಕೆಂದರೆ ಸೇಮ್ ಜಾಗ, ಸೇಮ್ ಪ್ಲೇಸ್, ಸೇಮ್ ಪರ್ಪಸ್ಗೆ ಕಳೆದ 1 ವರ್ಷದಿಂದ ಆಗಿತ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ನೀವು ರಿಪಬ್ಲಿಕ್ ಕನ್ನಡ ಜೊತೆ ರಾತ್ರಿ ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಇನ್ಸ್ಪೆಕ್ಟರ್ ಒಂದು ಫೇಲ್ಯೂರ್ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಇನ್ಸಿಡೆಂಟ್ ಆಗಿಲ್ವಂತಿದು. ನೋಡಿ, ಏನು ಇನ್ಸಿಡೆಂಟ್ ಆಗಿಲ್ಲ, ಅಲ್ಲಿ ಏನು ಆಗೇ ಇಲ್ಲ, ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪಾಪ ಇದು ಬಿಲ್ಡಿಂಗು ಒಂದು ಕೋಮ್ನವ್ರದ್ದು, ವ್ಯಾಪಾರ ಮಾಡೋರು ಇನ್ನೊಂದು ಕೋಮ್ನವರು, ಈಗ ಇಬ್ಬರಿಗೂ ಹಾಳಾಗ್ತದೆ. ಇದೆಲ್ಲ ಇನ್ಸಿಡೆಂಟ್ ಅಲ್ವಾಗಾದ್ರೆ ರಾತ್ರಿ 7:30 ರಾತ್ರಿ 1 ಗಂಟೆ ಇವರು ಕಂಟ್ರೋಲ್ ತರಲಿಕ್ಕೆ ಆಗಿಲ್ಲ. ಸುಮಾರು 1 ಗಂಟೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರತಕ್ಕಂಥದ್ದು ವಿಷಯ ಬಂದಿದೆ ಹೊರತು ಅಟ್ರ್ ಫೇಲ್ಯೂರ್. ಗೃಹ ಸಚಿವರು ಹೇಳಿದ್ರಲ್ಲ ಆಕಸ್ಮಿಕವಾಗಿ ಆಗಿರೋದು ಇದೆಲ್ಲ ಅಂತ. ತಾವೇ ಕಣ್ಣಿಂದ ನೋಡ್ತಾ ಇದ್ದೀರಿ, ಮಾಧ್ಯಮದವರು ಅವರಿಗೆ ಏನೇನಾಗಿದೆ ಅಂತಕ್ಕಂಥದ್ದನ್ನ ಕಳಿಸಿದೆ. ಯಾಕೆಂದರೆ ಅವರು ಇಲ್ಲಿ ಅವರ ಅಧಿಕಾರಿಗಳು, ಅವರ ನಾಯಕರುಗಳು ಏನು ನೋಟ್ ಕೊಡ್ತಿರ್ತಾರೆ ಅದ್ರ ಮೇಲೆ ಅವ್ರು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಅವರು ವಾಸ್ತವವಾಗಿ ಬಂದು ನೋಡಬೇಕಿತ್ತು ಗೃಹ ಮಂತ್ರಿಗಳು. ಅವ್ರು ಬಂದು ನೋಡಿಲ್ವಲ್ಲ, ಈಗ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತಾರೆ. ಯಾಕೆ ನಾವೆಲ್ಲ ಬಂದ್ಬಿಟ್ಟಿದ್ದೀವಲ್ಲ, ಬಂದ್ಬಿಡ್ತಾರೆ. ಈಗ ಶ್ರೀಪಾದ್ ಪಟೇಲ್ ನೋಡಿ, ಇಲ್ಲೊಂದು ಬೈಕನ್ನು ತೋರಿಸ್ತೀನಿ. ಯಾವ ರೀತಿಯಾಗಿ 8 ಗಾಡಿಗಳು ನೋಡಿ ಇಲ್ಲಿ ಬೈಕನ್ನು ಸಂಪೂರ್ಣವಾಗಿ ಬೀಳ್ಸಿದ್ದಾರೆ. ಸರ್, ಏನಾಯ್ತು ಸರ್? ರಾತ್ರಿ ನಾವು ಇದು ಸಂತೆ ಮೈದಾನದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೆ ಸರ್. ಆ ಕಡೆಯಿಂದ ನಮ್ಮ ಬದ್ರಿಗೊಬ್ಬಲು ಯುವಕರೆಲ್ಲ ಗಣೇಶ ವಿಸರ್ಜನೆಗೆ ಅಂದ್ಬಿಟ್ಟು ಇದು ಉತ್ಸವಕ್ಕಂತ ಬಂದಿರಬೇಕಾದ್ರೆ ಇಲ್ಲಿ ಮೈಸೂರು ರೋಡಲ್ಲಿ ದರ್ಗದ ಹತ್ರ ಅಲ್ಲಿ ಜಯಕಾರಕ್ಕೆ ಹೋಗಿದ್ರು. ಏನಂತ ಜಯಕಾರಕ್ಕೆ ಹೋಗುದಂತಂದರೆ ಇದು ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂತ್ಕೊಂಡು ಇವ್ರ ಪಾಡಿಗೆ ಇವ್ರು ಬರ್ತಾಯಿದ್ರು ಸರ್. ಇದರಲ್ಲಿ ಗಲಾಟೆ ಆಗೋಂಥ ಅವಶ್ಯಕತೆ ಇದ್ದಿಲ್ಲ. ಇಲ್ಲಿ ಏನಾಯ್ತು ಏನಾಯ್ತು ಅಂತಂದರೆ ನಾವು ಅಂಗಡಿಯೆಲ್ಲ ಬಂದ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಅಂಗಡಿಯೆಲ್ಲ ಬಂದ್ ಮಾಡಿಸ್ಬಿಟ್ರು, ನಮ್ಮನ್ನ ಎತ್ತಿಸ್ಬಿಟ್ರು. ಆಮೇಲೆ ಇಲ್ಲಿ ಬಂದ ನಾವು ಇಲ್ಲಿ ಕಾಲೋನಿಗೆ ಏನಾಗಿದೆ ಅಂದ್ಬಿಟ್ಟು ಇಲ್ಲಿ ಬಂದರೆ ಎಲ್ಲ ಅಲ್ಲಿ ಆ ಅಂಗಡಿ ಇದ್ದಲ್ಲಿ ಸರ್ ಎದುರಿಗೆ ಆ ಅಂಗಡಿನೆಲ್ಲ ಫುಲ್ಲು ಇದು ಬಾಟ್ಲಿಗೆ ಇದೆಲ್ಲ ಪೆಟ್ರೋಲ್ ಹಾಕೊಂಡು ಒಳಗಡೆ ಈತನ ಮನೆ ಎದುರುಗಡೆ ಎಲ್ಲ ಒಳಗಡೆ ಎಲ್ಲ ಬೆಂಕಿ ಹತ್ತಿಸಿದ್ರು. ಆಮೇಲೆ ಮುಂದಗಡೆ ಎಲ್ಲ ಇದು ಪೈಪ್ ಲೈನ್ಗಳೆಲ್ಲ ಈಚೆಗಡೆ ತೆಗೆದು ಎಲ್ಲ ಬೆಂಕಿ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಪೂರ CC ಕ್ಯಾಮ್ರಾಗಳೆಲ್ಲ ಡ್ಯಾಮೇಜ್ ಮಾಡಿದ್ರು. ಎಲ್ಲ ಮಾರ್ಕ್ಸು ಸರ್, ಎಲ್ಲ ಮಾರ್ಕ್ಸ್ ಹಾಕೊ ಬಂದಿದ್ರು. ಎಲ್ಲರೂ ಮಾರ್ಕ್ಸು ಎಲ್ಲ ಏನು ಅಮ್ಮ ಅಂತಾರೆ 20 ವರ್ಷದಿಂದ ಈಚೆಗೆ ಒಳಗಡೆ ಒಳಪಟ್ಟವರು ಎಲ್ಲ ಹುಡುಗರೆಲ್ಲ ಮಾರ್ಕ್ಸ್ ಹಾಕೊ ಎಲ್ಲ CC ಕ್ಯಾಮ್ರಾ ಎಲ್ಲ ಡ್ಯಾಮೇಜ್ ಮಾಡಿ ಆಮೇಲೆ ಒಂದು 8 ಗಾಡಿ ಈಚೆಗಡೆಗೆ ಎಳೆದು ಎಲ್ಲ ಒಂದು 3 ಗಾಡಿ ಸುಟ್ಟಾಕರು. ಆಮೇಲೆ ಒಂದು ಗಾಡಿಗಳೆಲ್ಲ ಆ ಕಡೆ ಈ ಕಡೆಗೆಲ್ಲ ಎಳ್ಕೊಂಡು ಹೋದರು. ಆಮೇಲೆ ನಮ್ಮ ಏರಿಯಾಗೆಲ್ಲ ಬಂದು ಕಲ್ಲೆಲ್ಲ ಈ ಸೈಜ್ ಸಹ ಕಲ್ಲುಗಳು ಎಲ್ಲ ಕಲ್ಲು ಆ ಕಡೆಯಿಂದ ಕಲ್ಲು ಬರ್ತಾಯಿದೆ. ನಾವು ಹೆಂಗೆ ಸಹ ಅವಾಯ್ಡ್ ಮಾಡೋಕ್ಕಾಗ್ತದೆ? ನಮಗೂ ಭಯ. ಯಾಕಂತಾರೆ ಸಣ್ಣ ಮಕ್ಕಳುಗಳು ಸಹ. ಶ್ರೀಪಾದ್ ನೋಡಿ, ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಯಾವ ರೀತಿಯಾಗಿ ಕಲ್ಲುಗಳನ್ನು ತೂರಾಟ ಮಾಡಿದಂಥ ಸಂದರ್ಭದಲ್ಲಿ ಕಲ್ಲುಗಳು ನೋಡಿ ಯಾವ ರೀತಿಯಾಗಿ ಕಲ್ಲುಗಳು ಇದೆ ಅಂತೇಳಿ ನೋಡಿ. ಇಲ್ಲೊಂದು ನೋಡಿ, ಇಷ್ಟು ದಪ್ಪದ ಕಲ್ಲುಗಳನ್ನು ಕೂಡ ಇಲ್ಲಿ ತಂದು ನೋಡಿ. ಇಲ್ಲಿ ಕಟ್ಟಿಗೆಗಳು ಕೂಡ ಇದೆ. ಯಾವ ರೀತಿಯಾಗಿ ಕಟ್ಟಿಗೆಗಳನ್ನು ತಂದು ಇಲ್ಲಿ ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ ಅಂತೇಳಿ ನೋಡಿ. ಒಂದಲ್ಲ ನೋಡಿ, ಎಷ್ಟು ಕಲ್ಲುಗಳಿದೆ ನೋಡಿ. ನೋಡಿ ಅಲ್ಲೂ ಕಲ್ಲುಗಳಿದೆ ನೋಡಿ. ಇಲ್ಲಿ ಬೈಕ್ಗಳು, ಹೊಸ ಬೈಕ್ಗಳು, ಶೋರೂಮ್ ಇದು. ಇಲ್ಲಿ ನೋಡಿ, ಅದನ್ನ ಗಾಡಿಗಳನ್ನ ಎಲ್ಲವೂ ಕೂಡ ಹಾಳು ಮಾಡಿದ್ದಾರೆ ನೋಡಿ. ಈ ಒಂದು ಗಾಡಿಯ ಮುಂಭಾಗದ ಒಂದು ಏನಿದೆ ಅದು ಕೂಡ
ಮಾಸ್ಕ್ ಅಂತ ಏನು ಕರೀತಾರೆ ಅದು ಕೂಡ ಹಾಳಾಗಿದೆ ಸಂಪೂರ್ಣವಾಗಿ. ನೋಡಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ನೋಡಿ ಒಂದಲ್ಲ, ನೋಡಿ ಯಾವ ರೀತಿಯಾಗಿ ಇಲ್ಲಿ ಗಾಜು ಪುಡಿ ಆಗಿದೆ ಅಂತೇಳಿ, ಗ್ಲಾಸ್ ಇದ್ದಂತಹ ಇದೆಲ್ಲವೂ ಕೂಡ ನೋಡಿ ಈಗಲೂ ಕೂಡ ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದು ಹಾಳಾಗಿದೆ ಅಂತೇಳಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಇದು ಕೂಡ ಮುರಿದು ಬೀಳ್ಬೋದು. ಈ ಜಾಗದಲ್ಲಿ ಇಂಥ ಒಂದು ಉದ್ವಿಗ್ನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ದೊಡ್ಡ ದೊಡ್ಡ ಕಲ್ಲುಗಳನ್ನು